ಗೈಸ್ ಈ ವಿಡಿಯೋ ನೋಡ್ಕೊ ಬನ್ನಿ. ನಮ್ಮೂರಲ್ಲಿ ನಾವು ಇದನ್ನ ಮೊಟ್ಟೆ ಅಂತೀವಿ, ನಿಮ್ಮೂರಲ್ಲಿ ಏನಂತಾರೆ? ಅಲ್ಲ ಕಣಮ್ಮಿ, ನಮ್ ಕಡೆನೂ ಅದನ್ನ ಮೊಟ್ಟೆನೆ ಅನ್ನೋದು. ಎಲ್ಲ ಮೊಟ್ಟೆನೆ ಅನ್ನೋದು. ಸೊ ಫಸ್ಟ್ ನೀನು ನನ್ ಕ್ವಶನ್ ಆನ್ಸರ್ ಮಾಡು. ಆ ಮೊಟ್ಟೆ ಕೋಳಿ ಇಟ್ಟಿದ್ದ ಅಥವಾ ನೀನ್ ಇಟ್ಟಿದ್ದ ಹೇಳು. ಹೇಳಕ್ಕಿಲ್ವಾ? ಮೋಸ್ಟ್ಲಿ ಅವಳೆ ಇಟ್ಟಿರ್ಬೇಕಲ್ಲ. ಆ ನಿಮ್ ಕಡೆ ಎಲ್ಲ ನೀನ್ ಇಟ್ಟಿರೋ ಮೊಟ್ಟೆ ಎಷ್ಟು ರೇಟು? ಕಮ್ಮಿ ಇದ್ರೆ ತಗೊಳ್ಳೋಣ, ಯಾಕಂದ್ರೆ ಕೋಳಿ ಮೊಟ್ಟೆ ಎಲ್ಲ ಜಾಸ್ತಿ ನಮ್ ರೇಟು. ಏನ್ ಹೇಳ ಹೋಗ್ಲಿ. ಪಿನಾಲಿ ಅನ್ನೋಕಿತ್ತು ನಾ ಗೇಮ್ ವಿನ್ ಹಾಕ ನೋಡ್ ನನಗಿತ್ತು, ನನಗೆ ಭರೋಸಾ ಇತ್ತು, ನನಗ ತಾಳ್ಮೆ ಶಕ್ತಿನೂ ಇತ್ತು, ನಾ ಆಡ್ದನು ಛಲನೂ ಇತ್ತು, ಆಡ್ದನು ನನಗೆ ದೇವ್ರ ಆಶೀರ್ವಾದ ಇತ್ತು, ನನಗೆ ಜನ ಬೆಂಬಲ ಇತ್ತು, ಜನ ಆಶೀರ್ವಾದ ಇತ್ತು. ಮನೆಯವ್ರು ಅನ್ನೋಕಿತ್ತು ನನ್ನ ಉತ್ತರ ಕರ್ನಾಟಕನ ಹಾಳಾಕತೈತೆ ಅನ್ಕೋತಾರ. ನನ್ನ ಪ್ರೀಸೋ ಹೃದಯಗಳು ಎಲ್ಲ ಹಾಳಾಕತ್ತಾವ್ರಿ. ಎಷ್ಟೋ ಜನ ನನಗೆ ಹರಕೆ ಹೊತ್ತು ಇನ್ನಾದ್ರು ಅಲ್ಲಿ ನೀನ್ ನೋಡ್ಬೇಕಾದ್ರೆ ಎಷ್ಟೋ ದೇವ್ರಿಗೆ ಪೂಜೆ ಮಾಡಿಸ್ಯಾರು, ಹರಕೆ ಹೊತ್ತಾರು. ಎಷ್ಟೋ ಜನ ನನ್ನ ಸಲುವಾಗಿ ಕಣ್ಣೀರ್ ಹಾಕ್ಯಾರು. ಎಷ್ಟೋ ಜನ ಅದ್ ಏನ್ ನಾನ್ ನೋಡ್ಬಾರ್ದು ಅನ್ಕೊಂದಿನಿ, ಎಲ್ಲ ನೋಡಿನ್ರಿ ಅದನ್ನ ನೋಡ್. ಈ ವಿಡಿಯೋ ನೋಡ್ಕೊ ಬನ್ನಿ. ಹುಚ್ಚರೆಲ್ಲ ಹುಚ್ಚ ಹಾಸ್ಪಿಟಲ್ ನಿಂದ ತಪ್ಪಿಸ್ಕೊಂಡು ರೋಡ್ ಮೇಲೆ ಓಡಾಡ್ತಿದ್ದಾರೆ. ನೋಡಿ ವಿಡಿಯೋನ. ಊರಲ್ಲಿ ಇದನ್ನ ಪಾನಿಪುರಿ ಅಂತಾರೆ, ನಿಮ್ಮೂರಲ್ಲಿ ಏನಂತಾರೆ ಕಾಮೆಂಟ್ ಮಾಡಿ. సేమ్ ಇವಳ ತರಾನೇ ಇವಳು ఆంధ్రాದಲ್ಲಿ ಹುಚ್ಚೋಳು. ನೋಡ್ರಿ ವಿಡಿಯో ಹಾಕ್ತೀನಿ. మా ఊర్లో దీన్ని ఆవంటారు, మరి మీ ఊర్లో ఏమంటారు కామెంట్ చేయండి. ನೋಡಿದ್ರಲ್ಲ ವಿಡಿಯೋ. ಇನ್ನ ವಯಸ್ಸು ಹುಡುಗಿರ್ ನೀವು, ಹುಡುಗರೆಲ್ಲ ಯಾವ ತರ ಟ್ರೋಲ್ ಮಾಡ್ತಿದಾರ ಅಂದ್ರೆ, ನಾಳೆ ನಿಮ್ನ ಮದ್ವೆ ಮಾಡ್ಕೊಂಡ ಹುಡುಗ ಏನಾದ್ರು ಮುಂದೆ ಬಂದ್ರೆ ನಿಮ್ಗೆ ಏನಾದ್ರು ಮರ್ಯಾದೆ ಇರುತ್ತಾ? ಸ್ವಲ್ಪ ವಿಡಿಯೋ ನಿಮ್ ಕಂಟೆಂಟ್ ನಿಂದ ವಿಡಿಯೋ ಮಾಡಿ. ನಿಜವಾಗ್ಲೂ ಇಂಥ ವಿಡಿಯೋ ಎಲ್ಲ ಮಾಡಕ್ ಹೋಗ್ಬೇಡ್ರಿ. ಎಷ್ಟೆಷ್ಟು ಜನ ಯಾವ ತರ ಟ್ರೋಲ್ ಮಾಡ್ತಿದಾರ ಅಂದ್ರೆ, ನಿಮ್ಗೆ ವಯಸ್ಸು ಹುಡುಗಿರ್ ನೀವು, ಬುದ್ಧಿ ಇಲ್ವಾ ನಿಮ್ಗೆ? ಗೈಸ್, ಇಲ್ಲೊಂದು 19 ಮಿನಿಟ್ಸ್ ಮೂವಿಯಲ್ಲಿ ಆಕ್ಟ್ ಮಾಡಿರುವಂತಹ ಪ್ಯಾನ್ ಇಂಡಿಯಾ ಹೀರೋಯಿನ್ ಇದ್ದಾರೆ, ಒಂದ್ಸರಿ ನೋಡ್ಕೊಂಡ್ ಬನ್ನಿ. ಯಾರೋ ಅದು ಸೆಟ್ಟೆ ಆಗದೆ ಇರೋ ಸಾಂಗ್ ಆಡ್ ಮಾಡಿರೋದು. ఏంటి ಅಲ್ಲ, ಅದು ಆಂಟಿ. ಎಲೆಕ್ಷನ್ ಗೆಲ್ಲಕ್ ಬೇಕಾಗಿರೋದು ಕದರಲ್ಲ, ಕಾಸು. ಫಸ್ಟ್ ಹೋಗಿ ಯಾವ ನೀನು ಅಲ್ಲಾಕ್ಸಿ ಆಮ್ಯಾಕೆ ಎಲೆಕ್ಷನ್ ಇನ್ನಿಂದ್ರಂತೂ ನಿಮ್ಮ ಮೋಹನ್. ನಮ್ಮ ರಾಜ್ಯದಾಗಿರೋ MP MLAಗಳು ಸಾಮಾನ್ಯ ಜನರ ಕಷ್ಟಗಳ ಬಗ್ಗೆ ಮಾತಾಡಂಗಿಲ್ಲ. ಮಾತಾಡೋ ಟೈಮಲ್ಲಿ ವಿಡಿಯೋ ನೋಡ್ಕೊಂಡ್ ಕುಂದಿರ್ತಾರ, ಇಲ್ಲ ಇನ್ನೊಬ್ರು ಮಾತಾಡೋ ಟೈಮಲ್ಲಿ ಡಿಸ್ಟರ್ಬ್ ಮಾಡ್ತಾರ. ಒಬ್ರು ಎದ್ದು ಕೂಡ ಈ ರಾಘವ್ ಚಡ್ಡಾ ಅನ್ನೋ ವ್ಯಕ್ತಿ ಹಂಗ ಮಾತಾಡಂಗಿಲ್ಲ. ಈ ರಾಘವ್ ಚಡ್ಡಾ ಅನ್ನೋ ವ್ಯಕ್ತಿ ಯಾರಪ್ಪ ಅಂತಂದ್ರ ಪಂಜಾಬ್ನ ಆಮ್ ಆದ್ಮಿ ಪಾರ್ಟಿಯ ರಾಜ್ಯಸಭಾ ಸದಸ್ಯ. ಇವರು ಮೊದಲನೇದಾಗಿ ರಾಜ್ಯಸಭಾದಾಗ ಮಾತಾಡಿದ್ದೆ ಡೆಲಿವರಿ ಬಾಯ್ಗಳ ಕಷ್ಟದ ಬಗ್ಗೆ ಮಾತಾಡ್ತಾರೆ. ಎರಡನೇದು ಏರ್ಪೋರ್ಟ್ ನಲ್ಲಿ ಸಾಮಾನ್ಯ ಜನರಿಗೆ ಬೆಲೆ ಏರಿಕೆಯಿಂದ ಆಗ್ತಿರೋ ತೊಂದರೆ ಬಗ್ಗೆ ಮಾತಾಡ್ತಾರ. ಮೂರನೇದು ಔಟ್ ಗೋಯಿಂಗ್ ಇನ್ಕಮಿಂಗ್ ಅಂತೇಳಿ ಟ್ಯಾಕ್ಸ್ ಮೇಲೆ ಟ್ಯಾಕ್ಸ್ ವಸೂಲಿ ಮಾಡೋ ಟೆಲಿಕಾಂ ಸಂಸ್ಥೆಗಳ ಬಗ್ಗೆ ಮಾತಾಡಿ ಅವರಿಗೆ ಬಿಸಿ ಮುಡಿಸ್ತಾರ. ಇವರು ಪ್ರತಿ ಸಾಲಿ ಮಾತಾಡಿದಾಗ ಕೂಡ ಸಾಮಾನ್ಯ ಜನರ ಕಷ್ಟಗಳ ಬಗ್ಗೆ ಮಾತಾಡ್ತಾರೆ. ಇಂಥ ನಾಯಕರು ಪ್ರತಿಯೊಂದು ರಾಜ್ಯಕ್ಕೂ ಸಿಗಬೇಕು, ಬಟ್ ನಮಗ್ ಸಿಕ್ಕಿರಲ್ಲ. ಡಿಬಾಸ್ ವಿಡಿಯೋ ಮಾಡಿ ಪ್ಲೀಸ್. ಓಕೆ, 1 2 ಏನ್ರಿ ಕಿತ್ಕೊಳ್ತೀರ? 3 4 ಸೈಲೆಂಟ್ ಆಗಿರ್ಬೇಕು. 5 6 7 8 ಅವ್ನ್ ಒಂದ್ ರೇಟ್ 9 10. ನಾನು ಇಷ್ಟಕ್ಕೆ ಹೋಯ್ತು. 1 ರಿಂದ 10 ಹೀಗಿತ್ತು. ನಾನ್ ಪಟ್ರ ಕಷ್ಟ ನನಗ್ ಗೊತ್ತು. ಬ್ರೋ, ಯಾವ ಎಕ್ಸಾಮ್ ಇತ್ತು ಇವತ್ತು? ಇವತ್ತು ಹಿಂದಿ ಹೇಗಿತ್ತು? ತುಂಬಾ ಚೆನ್ನಾಗಿತ್ತು. ಈಜಿ ಇತ್ತ, ಕಷ್ಟ ಆಯ್ತಾ? ಹೆಂಗಿದ್ರು ಕಷ್ಟನೇ. ಕಷ್ಟನೇ ಅಂದ್ರೆ ಸ್ಕೂಲಲ್ಲಿ ಯಾವ ತರ ನಿಮ್ಗೆ ಪ್ರಾಕ್ಟೀಸ್ ಮಾಡಿಸ್ತಿದ್ರು ಅಂತ? ಪ್ರಾಕ್ಟೀಸ್ ಮಾಡಕ್ ನಾನು ಸ್ಕೂಲ್ಗೆ ಹೋಗಿರ್ಲಿಲ್ಲ. ಹಿಂದಿ ನನಗೆ ಇಷ್ಟ ಇಲ್ಲ. ಹಿಂದಿನೇ ಇಷ್ಟ ಇಲ್ಲ, ನಂಗೆ ಬರೋದು ಇಲ್ಲ ಹಿಂದಿ ಹೇಳ್ಬೇಕಂದ್ರೆ. ಮಧು ಬಂಗಾರಪ್ಪ ಮಾಡಿದಾರಲ್ಲ 13 ತೆಗ್ದ್ರ ಪಾಸು ಅಂತ ಹೇಳಿದಾರೆ. ಅದಕ್ಕೋಸ್ಕರ ನಾವು ತೆಗಿತೀವಿ. ಅದ್ ನೋಡೋಣ ಮುಂದಕ್ಕೆ. ರಿಸಲ್ಟ್ ಬರೋದಿನ ನಮಗೊಂದು ಖುಷಿ ಇರುತ್ತೆ, ಮಾಡಿನ. ನಮ್ ಸ್ಕೂಲ್ HM SK ಸರ್ ಕಡೆಯಿಂದ ಫುಲ್ ಟ್ರೈನಿಂಗ್ ಆಗಿದೆ. ಎಲ್ಲಾ ಸಬ್ಜೆಕ್ಟ್ ಅವರೇ ಮಾಡಿರೋದು. ಅವ್ರು ತುಂಬಾ ಒಳ್ಳೆ ಮನುಷ್ಯರು ಅಂತ ಹೇಳಕ್ ಇಷ್ಟ ಪಡ್ತೀವಿ ಈ ಸಮಯದಲ್ಲಿ ಅಂತ ಹೇಳಕ್. ಕೆಳಗಡೆ ಕುತ್ಕೊಂಡ್ ಬೇಜಾರಾಯ್ತು, ಅದಕ್ಕೆ ಮೇಲ್ಗಡೆ ಕುತ್ಕೊಂಡೆ. ಹಂಗೆ ಕುತ್ಕೊಂಡು ಯೋಚನೆ ಮಾಡ್ತಿದ್ದೆ. ನನ್ಗನ್ಸ್ತು ನಾನ್ಯಾಕೆ ನಿಂತ್ಕೊಂಡು ಯೋಚನೆ ಮಾಡಬಾರ್ದು ಅಂತ. ಆಮೇಲೆ ಮನೆ ಒಳಗಡೆ ಬಂದು ಒಂದ್ ಲೋಟ ನೀರ್ ಕುಡ್ಕೊಂಡು ಸೆಕೆ ಆಗ್ತಿತ್ತು, ಅದಕ್ಕೆ ಬಿಸಿಲು ಬಂದು ನಿಂತ್ಕೊಂಡೆ. ಡಿಪ್ರೆಷನ್ ಜ್ಞಾನ ಮಾಡ್ಬೇಕಾದ್ರೆ ನನ್ಗನ್ಸ್ತು ಪಕ್ಷಿಗಳಿಗೆ ನೀರ್ ಕೊಡ್ಬೇಕಂತ. ಪಕ್ಷಿಗಳಿಗೆ ನೀರ್ ಹಿಡ್ಕೊಂಡು ಹೋಗ್ತಿರ್ಬೇಕಾದ್ರೆ ಕವನ ಕೂಗುದ್ಲು. ನನ್ ಕಣ್ಗೆ ಕವನನೇ ಪಕ್ಷಿ ತರ ಕಾಣ್ತಾವಳೆ. ನೀರ್ ಮಡಿಕೊಂಡ್ ಪಕ್ಷಿ ಬರ್ತವೆ ಅಂತ ಕಾಯ್ತಾ ಇದ್ರೆ ಯಾವು ಬರ್ಲೇ ಇಲ್ಲ, ಅದಕ್ಕೆ ನಾನೇ ಕುಡ್ಕೊಂಡೆ. ನೀವ್ ಈ ಮೋಟಿವೇಶನ್ ವಿಡಿಯೋನ ಮನೆ ತಾವಿದ್ದಾಗ ಮೆಂಟಲ್ ತರ ಆಡೋ ಫ್ರೆಂಡ್ಗೆ ಶೇರ್ ಮಾಡಿ. ಯಾರಾದ್ರೂ ನಿಮ್ಗೆ ಗರ್ಲ್ ಫ್ರೆಂಡ್ ಇದೆಯಾ ಅಂತ ಕೇಳಿದ್ರೆ ಏನ್ ಹೇಳ್ತೀಯಾ? ಇಲ್ಲ ಅಂತ ಹೇಳದ್ನು. ಈ ಬಾರಿ ಇಂದ ಇದೆ ಅಂತ ಹೇಳು. ಯವ್ವ ಬೇಡವ ತಾಯಿ, ನಾನು ನಮ್ಮವ್ಗ ಇಬ್ರ ಇದೀವಿ. ಏನಾರ ನನ್ನ ಮ್ಯಾಗಿದ್ರ ನಾ ಸತ್ತ ಹೋಗ್ತೀನಿ.
ಬೇಡ ಬೇಡ. ಊರಲ್ಲಿ ಬಾಳೆಹಣ್ಣು ಉದ್ದವಾಗಿರುತ್ತೆ, ನಿಮ್ಮೂರಲ್ಲೂ ಉದ್ದವಾಗಿ ಇರುತ್ತಾ ಬಾಳೆಹಣ್ಣು? ಕಾಮೆಂಟ್ ಮಾಡಿ. ವರ್ಷಿಣಿ ಅವರೇ, ನೀವೇನು ವಿಡಿಯೋ ಮಾಡ್ತಾ ಇದ್ದೀರಾ ನನಗೆ ಗೊತ್ತಿಲ್ಲ, ನಿಮಗೆ ಇದು ಸರಿ ಅಂತ ಅನಿಸ್ತಾ ಇದೆಯಾ ಏನೋ ಗೊತ್ತಿಲ್ಲ. ವಿಡಿಯೋಗಳು ಮಾಡೋರು ತುಂಬ ರೀತಿ ಮಾಡ್ತಾರೆ, ಹೌದು ನಿಜ. ಬಟ್ ನೀವೇನು ತೊಗೊಂಡು ಮಾಡ್ತಾ ಇದ್ದೀರಾ, ತಿನ್ನೋ ಊಟಗಳನ್ನ ತೊಗೊಂಡು ಮಾಡ್ತಾ ಇದ್ದೀರಾ, ಬಾಳೆಹಣ್ಣ ತೊಗೊಂಡು ಮಾಡ್ತಾ ಇದ್ದೀರಾ, ಮತ್ತು ಇದು ನಮ್ಮೂರಲ್ಲಿ ಮೊಬೈಲ್ ಅಂತಾರೆ, ನಿಮ್ಮೂರಲ್ಲಿ ಏನಂತಾರೆ ಅಂತ ಕೇಳ್ತೀರಾ, ನಮ್ಮೂರಲ್ಲಿ ಹಸು ಅಂತಾರೆ. ಇದೆಲ್ಲ ಯಾಕೋ ಸಿಲ್ಲಿ ಅಂತ ಅನಿಸ್ತಾ ಇದೆ. ಯಾಕಂದರೆ ನೀವು ಚೈಲ್ಡು ಅಲ್ಲ, ನಿಮಗೆ ಮದುವೆ ಆಗಿದೆ. ಒಂದು ಸಲ ಯೋಚನೆ ಮಾಡಿ, ನೀವೇನು ಮಾಡ್ತೀರಾ ಅದು ನಿಮ್ಮ ಮನೆಯವ್ರ ಮೇಲೆ ಕೂಡ ಪ್ರಭಾವ ಬೀಳುತ್ತೆ. ಒಂದು ಸಲ ಕಮೆಂಟ್ ಬಾಕ್ಸ್ ಓಪನ್ ಮಾಡಿ ನೋಡಿ, ಎಷ್ಟು ಥರ ವಿಧವಾದ ಮೆಸೇಜ್ಗಳು ಕಮೆಂಟ್ಗಳು ಹಾಕಿರ್ತಾರೆ. ಅದು ನಮ್ಗೆ ಹೇಳೋಕ್ಕೆ ಅಸಹ್ಯ ಆಗುತ್ತೆ. ಅರ್ಥ ಮಾಡ್ಕೊಳ್ಳಿ, ನೀವು ಒಂದು ಹೆಣ್ಮಗುನೇ, ನಾನು ಒಂದು ಹೆಣ್ಣೆ. ಅದನ್ನು ಅರ್ಥ ಮಾಡ್ಕೊಂಡು ನಿಮಗೆ ತಿಳ್ಸೋಕೆ ನಾನು ಪ್ರಯತ್ನ ಪಡ್ತಾ ಇದ್ದೀನಿ ಅಷ್ಟೇ. ವಿಡಿಯೋ ಮಾಡಿ ಕೆಟ್ಟದಲ್ಲ, ವಿಡಿಯೋ ಮಾಡೋದು ಕೆಟ್ಟದಲ್ಲ. ಬಟ್ ಮಾಡೋದು ನೀವೇನು ತೊಗೊಂಡು ಮಾಡ್ತಾ ಇದ್ದೀರಾ, ಅದರಿಂದ ಏನು ಹೇಳ್ತಾ ಇದ್ದಾರೆ ಜನ, ಅದನ್ನು ಅರ್ಥ ಮಾಡ್ಕೊಳ್ಳಿ. ನಾವೇ ಇವಾಗ ಮೈ ತುಂಬ ಬಟ್ಟೆ ಹಾಕೊಂಡು ಮಾಡಿದ್ರು ನಮಗೊಂದೊಂದು ಅಂತಾರೆ ಅಲ್ವಾ, ಅದರಲ್ಲಿ ಇಂಥದ್ದೆಲ್ಲ ಮಾಡಿದ್ರೆ ಜನ ಬಿಡ್ತಾರಾ? ಒಂದು ಸಲ ನಿಮ್ಮ ರೀಲ್ಸ್ಗಳನ್ನ ತೆಗೆದು ಕಮೆಂಟ್ ಬಾಕ್ಸ್ಗಳನ್ನ ತೆಗೆದು ಓಪನ್ ಮಾಡಿ ನೋಡಿ ವರ್ಷಿಣಿ ಅವರೇ. ಇದೊಂದು ವೈನ್, ಇದಕ್ಕೆ ನಂದು ಡಿಗ್ರಿ ಲೈಫಲ್ಲಿ ಯಾರೋ ನನ್ನ ಬರ್ಡೇಗೆ ಗಿಫ್ಟ್ ಕೊಟ್ಟಿದ್ದು, ಇವತ್ತವರೆಗೂ ಕುಡ್ದಿಲ್ಲ. ಸೀಲ್ ತೋರಿಸ್ಬಿಡಿ, ಹಂಗೆ ಇಟ್ಟಿದ್ದೀನಿ. ಇದನ್ನು ಓಪನ್ನೂ ಮಾಡಿಲ್ಲ. ಇದು ನಂದು ಫಸ್ಟು ಡಿಗ್ರಿ ಲೈಫಲ್ಲಿ ಎಣ್ಣೆ ಅಂತ ನನಗೆ ಫಸ್ಟ್ ಗಿಫ್ಟ್ ಬಂದಿದ್ದು. ಅದರಿಂದ ಇದನ್ನ ಹಂಗೆ ಇಟ್ಟಿದ್ದೀನಿ. ಅದನ್ನ ಶೋ ಐಟಮ್ ತರ ಶೋ ಐಟಮ್ ಜೊತೆ ಇಟ್ಟಿದ್ದೀನಿ, ಎಣ್ಣೆ ಜೊತೆ ಇಟ್ಟಿಲ್ಲ. ಅಲ್ಲ ಸರ್, ಇದು ಓಪನ್ ಮಾಡಿಲ್ಲ. ಈಗ ಒಳಗ್ ಕೊಳ್ತೋಗಿದೆಯೋ ಏನಾಗಿದೆಯೋ ಗೊತ್ತಿಲ್ಲ. ನಂಗೆ ಗೊತ್ತಿರಂಗ ಒಂದು 20 ವರ್ಷದ ಮೇಲೆ ಆಗಿದೆ. ಕೊಟ್ಟಿರೋರು ನಿಜವಾಗ್ಲೂ ಯಾಕೆ ಕೊಟ್ಟೆ ಅನ್ಕೊಂಡಿರ್ತಾರೆ ಅಂತ. ಒಳ್ಳೆ ಬ್ರಾಂಡೆಡ್ ಎಣ್ಣೆನ ಕುಡ್ದಿಲ್ಲ ಅಂತ ಹೇಳ್ತಾವ್ರೆ ನನಗೆ. ನಾನು ಕುಡಿಯೋದೇ ಇಲ್ಲ, ನಾನು ಬರೀ ಬಡ್ವೈಸರ್ 1 ಬಿಯರ್ ಅಷ್ಟೇ. ಅದು ಬಿಟ್ರೆ ತುಂಬಾ ಲೇಟ್ ಆಗವರೆಗೂ ಇದ್ರೆ 1.5 ಬಿಯರ್ ಅಷ್ಟಕ್ಕೆ ಟೈಟ್ ಆಗ್ಬಿಡ್ತೀನಿ. ಆದ್ರೆ ಹಾರ್ಡ್ ಡ್ರಿಂಕ್ಸ್ ಎಲ್ಲ ನಾನು ಲಾಸ್ಟ್ ಟೈಮು ಕಂಡವ್ರಿಗೆ ಅಂತ ಹೇಳಿದ್ಕೆ ಎಲ್ಲಾ ಫ್ರೆಂಡ್ಸ್ ಎಲ್ಲ ಫೋನ್ ಮಾಡ್ಬಿಟ್ಟು ನಾನೇನ್ ಕಂಡವನೇನೋ ನನ್ ಕಂಡವನೇನೋ ಅಂತ ಎಲ್ಲಾ ಜಗಳ ಮಾಡಿದ್ರು. ಅದು ಮಾತಿನ ಬರದಲ್ಲಿ ಕಂಡವರು ಅನ್ಬಿಟ್ಟೆ, ಅಂದ್ರೆ ಬೇರೆಯವರು.